ಸದನ ನಡೆಯುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 3 ವ್ಯಕ್ತಿಗಳನ್ನು ಕಗ್ಗೊಲೆ ಮಾಡಿದೆ ಈ ಸರ್ಕಾರ. ಅವರು ಕೊಡುವ ಸಬೂಬು ತಾಳೆ ಆಗಲಾರದಂತ ಸಬೂಬು ಕೊಟ್ಟಿದ್ದಾರೆ. ಇವತ್ತು ಮೈನಾರಿಟಿ ಅಂತೇಳಿ ಮಾತಾಡ್ತಾರೆ. ಅದೇ ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿರ್ತಕ್ಕಂಥ 3ರನ್ನ ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ? ಎರಡನೇ ವಿಷಯ ಏನಂತಂದ್ರೆ, ಇದರಲ್ಲಿ ಆ ಪ್ರಾಂತ್ಯದ ಎಲ್ಲ ಜನರು ಹೇಳಿದ್ದಾರೆ, ಅವರು ಸಭ್ಯರು. ಬಹುದಿನಗಳ ಕಾಲ ಅರಣ್ಯಾಧಿಕಾರಿಗಳಿಗೂ ಅವ್ರಿಗೂ ಟಜಲ್ ನಡೀತಿತ್ತು. ಆದ್ದರಿಂದ ಅವರನ್ನು ಎನ್ಕೌಂಟರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅಲ್ಲಿಯ ಜನರೇ ಇವತ್ತು ಹೇಳ್ತಿದ್ದಾರೆ. ಈ ಸರ್ಕಾರಕ್ಕೆ ಜನರ ಪ್ರಾಣದ ಬೆಲೆಯೇ ಗೊತ್ತಿಲ್ಲ. ಆ ಕಾರಣದಿಂದ ಇವತ್ತು ಪ್ರಥಮವಾಗಿ 2 ಸದನಗಳಲ್ಲಿ ಸರ್ಕಾರ ತನ್ನ ನಿಲುವನ್ನು ಪ್ರಕಟಣೆ ಮಾಡಬೇಕು. ಒಂದನೇದು. ಎರಡನೆಯ ವಿಷಯ, ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರ್ದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ. ಇದು ಎರಡನೇ ವಿಷಯ ಆಯ್ತು. ಮೂರನೆಯದು, ಇವತ್ತು ಒಂದೇ ಮಾತರಂ ಗೀತೆ ಪೂರ್ಣವಾಗಿ ಹಾಡಬೇಕು ಅಂತೇಳಿ ಕಾನೂನಾಗಿದೆ. ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ಹಾಡುವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸು ಅದಕ್ಕೆ ಅಪಮಾನ ಮಾಡಿದ್ದಾರೆ, ಕಾನೂನನ್ನು ಗಾಳಿಗೆ ತೂರಿದ್ದಾರೆ. ಆ ಕಾರಣದಿಂದ ಈ ದೇಶದ ಮಹಿಳೆಯೇ ಆಗದ ಸೋನಿಯಾ ಗಾಂಧಿ ಅವರು, ಈ ದೇಶದ ಪ್ರಜೆಯೇ ಆಗದೇ ಇದ್ದಂಥವರು, ನಮ್ಮ ದೇಶದ ಬಗ್ಗೆ ಅವರಿಗೆ ಗೌರವ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಪುತ್ರ ರಾಹುಲ್ ಗಾಂಧಿಯವರಿಗೂ ತಾಯಿಯಂತೆ ಮಗ ಮತ್ತು AICC ಅಧ್ಯಕ್ಷರು ಹಾಡುತ್ತಿರಬೇಕಾದ್ರೆ ಗೌರವದಿಂದ ನಿಂತಿರಬೇಕು. ಆದರೆ ನಿಲ್ಲಿಸಿ ಅಂತೇಳಿ ಸೋನಿಯಾ ಗಾಂಧಿಯವರು ಇವತ್ತು ಕಾನೂನನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ದೇಶದಲ್ಲಿ ಇರಲಿಕ್ಕೆ ಅವರು ಯೋಗ್ಯರಲ್ಲ. ಕೇಂದ್ರ ಸರ್ಕಾರ ಕಾನೂನು ಕ್ರಮ ಕೈಗೊಂಡು ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿ ಹಾಗೂ ರಾಹುಲ್ ಗಾಂಧೀಜಿ ಅವ್ರನ್ನ ಗಡೀಪಾರು ಮಾಡೋದೇ ಒಳ್ಳೆಯದು. ಮತ್ತು ಖರ್ಗೆ ಅವರ ವಿರುದ್ಧವಾಗಿಯೂ ಕೂಡ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇನ್ನೊಂದು ವಿಷಯ ಇದೆ. ವಿಜಯಾನಂದ ಕಾಶಪ್ಪನವರು ಈ ಪರಿಶಿಷ್ಟ ಜಾತಿಯವರನ್ನ ಮೋದಿಯವರ ಮೇಲಿನ ಸಿಟ್ಟಿಗೆ ಮೋದಿಯವರು
ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅಂತೇಳಿ ಇಡೀ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ. ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ. ಅವರಿಗೆ ಇಡೀ ರಾಜ್ಯದ ಜನ ಇವತ್ತು ಛೀಮಾರಿ ಆಗ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ದಲಿತರ ವಿರುದ್ಧವಾಗಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಸದನದಲ್ಲಿ ತೆಗೆಯೋರಿದ್ದೀವಿ. ಈ ಎಲ್ಲ ಕಾರಣಗಳಿಗೆ ಉತ್ತರ ಸಿಗದೇ ಇದ್ದರೆ ಈ ಸದನ ಯಾವುದೇ ಕಾರಣಕ್ಕೆ ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.